ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಹಸ್ತರೇಖಾ ಸಾಮುದ್ರಿಕೆಯ ಬಗ್ಗೆ BM ಪಿಕ್ಚರಾಲಜಿ ರಿಸರ್ಚ್ ಸೆಂಟರ್ನವರು ಕಂಡುಹಿಡಿದಂತಹ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಇವತ್ತು ಸಹ ಅಂತಹ ಮತ್ತೊಂದು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಅಂದರೆ ಹಸ್ತವನ್ನು ನೋಡಿದಾಗ ನಾವು ಹೇಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು, ಅವರು ಹೇಗೆ ಜೀವನ ಮಾಡುತ್ತಾರೆ, ಅವರ ಜೀವನ ಹೇಗಿರುತ್ತದೆ ಎಂಬುದನ್ನು ತಿಳ್ಕೋಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು? ಫಸ್ಟು ಅವರ ಹಸ್ತವನ್ನು ಸರಿಯಾಗಿ ಗಮನಿಸಬೇಕು. ಸರಿಯಾದ ಗಮನಿಸೋದಂದರೆ ಏನು? ಅವರ ಹಸ್ತದಲ್ಲಿ ಆ ಬೆರಳುಗಳ ಉದ್ದ, ಹಸ್ತಗಳ ಅಗಲ, ಉದ್ದ, ಅದು ಮೃದುವೇ ಅಥವಾ ಅದು ಬಣ್ಣ, ಇದೆಲ್ಲವನ್ನು ನಾವು ಗಮನಿಸಬೇಕು. ಅದರಲ್ಲೂ ನಾವು ಹಸ್ತಗಳಲ್ಲಿರುವಂತಹ 2-3 ಬೆರಳುಗಳ, ಅಂದರೆ ನಡು ಬೆರಳು, ಉಂಗುರ ಬೆರಳು, ತೋರು ಬೆರಳು, ಅಂದರೆ ಗುರು ಬೆರಳು, ಶನಿ ಬೆರಳು ಮತ್ತು ಸೂರ್ಯ ಬೆರಳುಗಳ ಉದ್ದವನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಯಾಕಂದರೆ ಈ 3 ಬೆರಳುಗಳಲ್ಲಿ ಅವರ ಜೀವನದ ಅಭಿವೃದ್ಧಿ, ಅವರ ಬರಬಹುದಾದ ಸಮಸ್ಯೆಗಳು ಮುಂತಾದ ವಿಚಾರಗಳನ್ನು ನಾವು ತಿಳಿಯಲು ಸಾಧ್ಯ. ಅಂತಹ ಒಂದು ವಿಷಯವನ್ನು ನಾವು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಹಲವಾರು ಗುಣಗಳಿರುತ್ತದೆ, ಹಲವಾರು ಯೋಚನೆಗಳಿರುತ್ತದೆ. ಆ ಯೋಚನೆಗಳು ಯಾವ ರೀತಿ ಇರುತ್ತದೆ, ಅವರ ಜೀವನದಲ್ಲಿ ಅವರು ಯಾವ ರೀತಿ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ, ಅವರ ಜೀವನದಲ್ಲಿ ಎದುರಾಗಬಹುದಾದಂತಹ ಕಷ್ಟ ಸಮಸ್ಯೆಗಳ ಸೂಚನೆಗಳು ಯಾವ ರೀತಿಯಲ್ಲಿ ಇರುತ್ತದೆ, ಆ ವ್ಯಕ್ತಿ ಯಾವ ರೀತಿ ಇತರರೊಂದಿಗೆ ವ್ಯವಹರಿಸುತ್ತಾನೆ, ಅವನು ಜೀವನದಲ್ಲಿ ಯಾವ ರೀತಿಯ ಸಾಧನೆ ಮಾಡಬಲ್ಲ ಮುಂತಾದ ಎಲ್ಲ ವಿಚಾರಗಳೂ ಸಹ ಈ 3 ಬೆರಳುಗಳನ್ನು ನೋಡುವುದರಿಂದ ತಿಳಿಯಬಹುದು. ಅದೇ ರೀತಿ ಕೆಲವು ರೇಖೆಗಳನ್ನು ನಾವು ಪರಿಶೀಲಿಸಬೇಕಾಗುತ್ತೆ. ಅಂದರೆ ರೇಖೆಗಳು ನಮ್ಗೆ ಗೊತ್ತಿದೆ. ಕೈ ಹಸ್ತದಲ್ಲಿರುವಂತಹ ರೇಖೆಗಳು ಆಯುಷ ರೇಖೆ, ಜ್ಞಾನರೇಖೆ, ಹೃದಯ ರೇಖೆ, ಭಾಗ್ಯರೇಖೆ, ವಿವಾಹ ರೇಖೆ, ಸೂರ್ಯರೇಖೆ, ಆ ಥರ ಬುಧ ರೇಖೆ, ಹೀಗೆ ಹಲವಾರು ರೇಖೆಗಳನ್ನು ನಾವು ಗಮನಿಸಬೇಕಾಗುತ್ತೆ. ಅವುಗಳೆಲ್ಲವನ್ನೂ ಗಮನಿಸಿದಾಗ ಜೀವನದಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯ ಎಂಬುದನ್ನು ತಿಳಿಯಬಹುದು. ನಾನಿವತ್ತು ಆ ಬೆರಳುಗಳ ಬಗ್ಗೆ ಹೇಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬದುಕಿನಲ್ಲಿ ಅಭಿವೃದ್ಧಿಯನ್ನು ಸೂಚಿಸುವ ರೇಖೆಗಳು ಯಾವುವು ಎಂದು ನಿಮಗೆ ಗೊತ್ತಿದೆ. ಸಾಮಾನ್ಯವಾಗಿ ನೋಡಿ, ಆಯುಷ ರೇಖೆ ನಮ್ಮ ಬದುಕನ್ನು ಸೂಚಿಸುತ್ತದೆ. ವಿವಾಹ ರೇಖೆ ನೋಡಿ, ಇಲ್ಲಿದೆ ವಿವಾಹ ರೇಖೆ. ವಿವಾಹ ರೇಖೆ ಬೇರೆ ಕೆಲವು ರೇಖೆಗಳಿಂದಲೂ ನಾವು ತಿಳಿಯಬಹುದು. ಇದು ವಿವಾಹ ರೇಖೆ. ಅದೇ ರೀತಿ ಸೂರ್ಯರೇಖೆ ಇಲ್ಲಿ ಬರುತ್ತದೆ. ಇದು ಸೂರ್ಯರೇಖೆ. ಸೂರ್ಯ ಬೆರಳ ಕೆಳಗೆ ಸೂರ್ಯರೇಖೆ ಇರುತ್ತದೆ. ಜ್ಞಾನರೇಖೆ ನಿಮಗೆ ಗೊತ್ತಿದೆ. ಇದೇ ಜ್ಞಾನರೇಖೆ. ನಮ್ಮ ಕೆಲಸ ಕಾರ್ಯಗಳ ಹಣಕಾಸಿನ ಸ್ಥಿತಿಗತಿಗಳನ್ನು ಇದು ತಿಳಿಸುತ್ತದೆ. ಅದು ಈಗ ನೋಡಿ, ಆಯುಷ ರೇಖೆ ನಮ್ಮ ಆರೋಗ್ಯ, ಜೀವನದ ಸ್ಥಿತಿಗತಿ ಮುಂತಾದವುಗಳನ್ನು ತಿಳಿಸುತ್ತದೆ. ವಿವಾಹ ರೇಖೆ ನಮ್ಮ ಜೀವನ, ವಿವಾಹ ಯಾವ ರೀತಿ ಆಗುತ್ತೆ, ಏನು ಹೆಚ್ಚು ಗೆರೆಗಳಿದ್ದಾಗ ಅದು ಯಾವ ರೀತಿ, ಅದು ಏಕಮುಖ ಪ್ರಣಯ ಕಥೆಗಳು ಯಾವ ರೀತಿ ಏಕಮುಖನೋ ದ್ವಿಮುಖನೋ ಎಂಬುದನ್ನು ತಿಳಿಯಬಹುದು. ಅದೇ ರೀತಿ ಸೂರ್ಯರೇಖೆ ಹಣಕಾಸಿನ ಸ್ಥಿತಿಗತಿಗಳನ್ನು, ಅವರಿಗೆ ಸಿಗುವಂಥ ಗೌರವಗಳನ್ನು ತಿಳಿಯಬಹುದು. ಜ್ಞಾನರೇಖೆ ಈ ಜ್ಞಾನರೇಖೆ ಗುರುತ್ಪರ್ವದಿಂದ ಹೊರಟಿದ್ದರೆ ಜವಾಬ್ದಾರಿಯುತ ಮನುಷ್ಯನಾಗಿರುತ್ತಾನೆ. ಆಯುಷ ರೇಖೆಯಿಂದ ಸಮತೋಲನವಾದ ಒಳಗೆ ವ್ಯಕ್ತಿಯಾಗಿರುತ್ತಾನೆ. ಆಯುಷ ರೇಖೆಯಿಂದ ಕೆಳಗೆ ಇಲ್ಲಿಂದ ಬಂದಿದ್ದರೆ ಅವನು ಆಯುಷ ರೇಖೆಯಿಂದ ಕೆಳಗಿಂದ ಬಂದಿದ್ದರೆ ಹಿಂದಿನವರ ಅಂದರೆ ನಮ್ಮ ಹಿರಿಯರ ನಂಬಿಕೆಗಳನ್ನು ಹೆಚ್ಚು ಬೆಲೆ ಕೊಟ್ಟು ಅದನ್ನು ಆಚರಿಸುವಂಥ ವ್ಯಕ್ತಿಯಾಗಿರುತ್ತಾನೆ. ಅಂದರೆ ಈಗ ಈ ಭಾಗ್ಯರೇಖೆ ಇಲ್ಲಿಂದ ಹೊರಟಿದ್ದರೆ ಅವನು ಜಾಣರಾಗಿರುತ್ತಾನೆ. ಆಯುಷ ರೇಖೆಯಿಂದ ಹೊರಟಿದ್ದರೆ ಇದೇ ಥರ ಹೊರಟಿದ್ದರೆ ಅವರು ಸಮತೋಲನವಾದ ಮನಸ್ಸಿನವನು, ಯೋಚನೆಯುಳ್ಳವನು ಆಗಿರುತ್ತಾನೆ. ಆಯುಷ ರೇಖೆಯಿಂದ ಕೆಳಗಿಂದ ಹೊರಟಿದ್ದರೆ, ಇಲ್ಲಿಂದ ಹೊರಟಿದ್ದರೆ
ಅವನು ಇಂದಿನ ಹಿರಿಯರ ನಂಬಿಕೆಗಳನ್ನು ಬೆಳೆಸಿ ಪೋಷಿಸಿಕೊಂಡು ಬರುವಂತಹ ವ್ಯಕ್ತಿಯಾಗಿರುತ್ತಾನೆ. ಭಾಗ್ಯರೇಖೆ ಉದ್ದವಾಗಿದ್ದರೆ ಹಣಕಾಸಿನ ವಿಷಯದಲ್ಲಿ ಎಚ್ಚರವಾಗಿರುತ್ತಾರೆ. ಇದು ಸಣ್ಣದಾಗಿದ್ದರೆ ಗಿಡ್ಡವಾಗಿದ್ದರೆ ಹಣಕಾಸಿನ ಬಗ್ಗೆ ಗಮನ ಕೊಡುವರಲ್ಲ ಎಂದು ತಿಳಿಯಬಹುದು. ಇದಕ್ಕೆ ಅಡ್ಡಗೆರೆಗಳು ಬಂದಿದ್ದರೆ ಖರ್ಚನ್ನು ಸೂಚಿಸುತ್ತದೆ. ಮೀನಿನ ಚಿಹ್ನೆ ಯಾವ ಪರ್ವದಲ್ಲಿರುತ್ತದೆಯೋ ಆ ಪರ್ವದ ಅದರ ಫಲವನ್ನು ಹೆಚ್ಚಿಸುತ್ತದೆ. ಹೀಗೆ ನಾವು ಗೆರೆ ಮತ್ತು ಪರ್ವಗಳನ್ನು ತಿಳಿಸುತ್ತದೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹೆಚ್ಚಿನ ಜನರು ತಮ್ಮ ಭವಿಷ್ಯವನ್ನು ತಿಳಿಯಲು ಏನು ಮಾಡಬೇಕೆಂದು ಕೇಳುತ್ತಿದ್ದಾರೆ. ಅಂಥವರಿಗಾಗಿ ಅದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನಗೆ ಭವಿಷ್ಯ ತಿಳಿಯಬೇಕೆಂದು ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರಿಗಾಗಿ ಮಾತ್ರ ಈ ಕಾರ್ಯಕ್ರಮ. ಈಗ ನೋಡಿ, ಈ ವಿಷಯ ನಾನು ಈಗ ಮಾತಾಡಿದೆ, ನಿಮಗೆ ಏನು ಬೇಕು ಎಂಬುದನ್ನು ನಾವು ತಿಳ್ಕೊಂಡೆ. ಈಗ ನೋಡಿ, ಇದು ನಮ್ಮ ರೇಖೆಗಳ ಬಗ್ಗೆ ನಾವು ಕೆಲವು ವಿಚಾರಗಳನ್ನು ಇವಾಗ ಮಾತಾಡೋಣ. ನೋಡಿ, ನಾನು ಹೇಳಿದೆ, ಯಾವುದೇ ಒಂದು ಈ ರೇಖೆ ಇದಕ್ಕೆ ನೋಡು, ಈ 3 ರೇಖೆಯನ್ನು ನಾವು ಲೆಕ್ಕ 3 ಬೆರಳುಗಳನ್ನು ಇದು ನೋಡಿ ಇಲ್ಲಿವರೆಗೆ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಇದು ಉದ್ದ ಇರುತ್ತೆ, ಅದಕ್ಕಿಂತ ಸ್ವಲ್ಪ ಇಲ್ಲಿಂದ ಇದು ಇನ್ನೂ ಕಡಿಮೆ ಇದು ಉದ್ದ ಇದೆ ನೋಡಿ, ಇದು ಉದ್ದ ಜಾಸ್ತಿ ಇದೆ. ಈಗ ಈ ಬೆರಳು ಇಲ್ಲಿವರೆಗೂ ಬಂದಿರುತ್ತದೆ. ಈ ಬೆರಳು ಹೆಚ್ಚು ಕಡಿಮೆ ಇದಕ್ಕಿಂತ ಇಲ್ಲಿವರೆಗೂ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಇಂತಹ ವ್ಯಕ್ತಿಗಳು ಹೀಗೆ ಈ ಥರ ಇದು ಉದ್ದ ಇರುತ್ತೆ, ಈ ಬೆರಳಿಗಿಂತ ಈ ಬೆರಳು ಮೇಲೆ ಬಂದಿದ್ದರೆ, ಅಂದರೆ ಈ ಸೂರ್ಯ ಬೆರಳು ಗುರು ಬೆರಳಿಗಿಂತ ಉದ್ದವಾಗಿದ್ದಾಗ, ಅಂದರೆ ಗುರು ಬೆರಳಿಗಿಂತ ಸೂರ್ಯ ಬೆರಳು ಉದ್ದವಾಗಿದ್ದಾಗ ಏನು, ಇವರು ಬಹಳ ಏಕಾಭಿಪ್ರಾಯವನ್ನು ಹೊಂದಿರುತ್ತಾರೆ. ಅಂದರೆ ಅವರು ತಾನು ಹೇಳಿದ್ದೇ ಸರಿ, ತನ್ನ ಅಭಿಪ್ರಾಯ ಸರಿಯಾಗಿದೆ ಆಗಿರುತ್ತಾರೆ. ಇವರಿಗೆ ಇದರಿಂದಾಗಿ ಶತ್ರುಗಳು ಹೆಚ್ಚಾಗಿರುತ್ತಾರೆ. ಇವರ ಜೀವನದ ಶೈಲಿಯೇ ಬೇರೆ. ಎಲ್ಲರಂತೆ ಇವರು ಜೀವನದಲ್ಲಿ ಬೇರೆಯವರ ಮಾತು ಕೇಳಿಕೊಂಡು ಅಥವಾ ಬೇರೆಯವರು ಬದುಕುತ್ತಿದ್ದಾರೆ ಅದರಂತೆ ನಾನು ಬದುಕಬೇಕೆಂಬ ಒಂದು ವ್ಯಕ್ತಿತ್ವ ಇರುವುದಿಲ್ಲ. ಹಠ ಜಾಸ್ತಿ ಇರುತ್ತದೆ. ಇವರು ಯಾವುದರಲ್ಲೂ ಒಂಟಿ ಸಲಗದಂತೆ ಒನ್ನುಗ್ಗಿ ಹೋಗುವಂತಹ ಛಲದವರು. ಇವರಿಗೆ ತಮ್ಮ ಬಂಧು ಬಳಗದವರಿಗಿಂತಲೂ ಬೇರೆ ಅನ್ಯರು, ಯಾವುದೇ ಸಂಬಂಧ ಇಲ್ಲದಿದ್ದವರ ಸಹಾಯ ಸಿಗುವಂಥದ್ದು ಹೆಚ್ಚಾಗಿರುತ್ತಾರೆ. ಇವರು ತುಂಬ ಕಷ್ಟಪಟ್ಟು ಜೀವನ ಮಾಡುತ್ತಾರೆ. ಕಷ್ಟಪಟ್ಟು ಜೀವನ ಮಾಡಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ. ಎಲ್ಲರನ್ನು ಅನುಸರಿಸುವಂತಹ ಅಥವಾ ಅವರಂತೆ ನಾನಾಗಬೇಕು ಎಂಬ ಯಾವ ಆಸೆಯೂ ಇವರಲ್ಲಿ ಕಂಡುಬರುವುದಿಲ್ಲ. ಇವರದು ಶಿಸ್ತುಬದ್ಧವಾದಂಥ ಯಾವುದೇ ಒಂದು ಕೆಲಸವನ್ನು ಆರಂಭಿಸಿದರೆ ಆ ಕೆಲಸದಲ್ಲಿ ಅವರು ಸಕ್ಸಸ್ ಆಗ್ತಾರೆ. ಆ ಕೆಲಸವನ್ನು ಮುಗಿಸದೆ, ಅದನ್ನು ಸರಿಯಾಗಿ ಮುಗಿಸದೆ ಅವರಿಗೆ ವಿಶ್ರಾಂತಿ ಇಲ್ಲ ಎಂದು ಹೇಳಬಹುದು. ಅಂದರೆ ಈ ಸೂರ್ಯ ಬೆರಳು ಉದ್ದವಾದವರ ಕತೆ ಹೇಳ್ತಾ ಇರೋದು. ಇವರು ಸೋಲುವರಲ್ಲ, ಯಾವುದರಲ್ಲೂ ಸೋಲಲ್ಲ, ಯಾರ ಮಾತಿನಲ್ಲೂ ಸೋಲೋಕ್ಕೆ ಇವರು ಇಷ್ಟಪಡೋದಿಲ್ಲ. ಇವರ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಕೊನೆಗೆ ಇವರಿಗೆ ನಾನು ಆಯ್ಕೆ ಮಾಡಿಕೊಂಡಂಥ ಸಂಗಾತಿ ಸರಿಯಾಗಿಲ್ಲ ಅನ್ನುವ ಒಂದು ಅನುಮಾನ ಇವರನ್ನು ಕಾಡಲಾರಂಭಿಸುತ್ತದೆ. ನಾನು ಯಾಕೋ ಆತುರ ಪಟ್ಟುಬಿಟ್ಟೆ, ನಾನು ನನಗೆ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ ಎಂದು ತಿಳ್ಕೊಳ್ಳುತ್ತಾರೆ. ಅಂದರೆ ಇವರಿಗೆ ಸಮಸ್ಯೆಗಳು ಯಾವಾಗಲೂ ಬೆನ್ನಟ್ಟಿ ಬರುತ್ತಾ ಇರುತ್ತದೆ. ಇವರಿಗೆ ಸಮಸ್ಯೆಗಳು ಯಾವಾಗಲೂ ಬೆನ್ನಟ್ಟಿಕೊಂಡು
ಬರುತ್ತಾ ಇರುತ್ತದೆ. ಈಗ ಈ ರೀತಿಯ ಇದ್ದರೆ ಇವರು ತನ್ನ ಬಗ್ಗೆ ಯಾರಲ್ಲೂ ಹೇಳಿಕೊಳ್ಳುವುದಿಲ್ಲ, ತಾನು ಏನು ಎಂಬುದನ್ನು ಹೇಳಿಕೊಳ್ಳುವುದಿಲ್ಲ. ಆದರೆ ತನ್ನ ನೀತಿಯ ಬಗ್ಗೆ ಅವರಿಗೆ ತುಂಬ ಹೆಮ್ಮೆ. ತಾನೇ ಎಲ್ಲದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ಜೀವನ ಮಾಡುತ್ತಿದ್ದೇನೆಂಬ ನಂಬಿಕೆ ಇವರಿಗಿರುತ್ತದೆ. ಇದು ನಾನು ಹೇಳ್ತಿರುವಂಥ ಒಂದನೇ ರೀತಿಯ ಕೈಬೆರಳು. ಅಂದರೆ 3 ರೀತಿಯ ಕೈಬೆರಳುಗಳನ್ನು ನಾವು ಇಲ್ಲಿ ಕಾಣುತ್ತೇವೆ. ಅದರಲ್ಲಿ ಮೊದಲನೆಯದು ಇದು ಆಯಿತು. ಈಗ ನಾನೀಗ ಎರಡನೆಯದು ಹೇಳ್ತೀನಿ. ಎರಡನೇದು ನೋಡಿ, ಇದು ಈ ಬೆರಳು ಇದಕ್ಕಿಂತ ಉದ್ದ ನೋಡಿ, ಇದು ಇಲ್ಲಿಗೆ ಉದ್ದ, ಇನ್ನೊಂದು ಇಷ್ಟು ಉದ್ದ. ಯಾವ ಬೆರಳದು? ಅದು ಗುರುಬೆರಳು ಉದ್ದವಾಗಿದ್ದರೆ, ಅಂದರೆ ಈ ಬೆರಳು ಉದ್ದವಾಗಿರುತ್ತದೆ. ಯಾವುದು? ಈ ಬೆರಳು ಉದ್ದವಾಗಿರುತ್ತೆ. ಈ ಬೆರಳು ಉದ್ದವಾಗಿದ್ದರೂ ಇದು ಗಿಡ್ಡವಾಗಿರುತ್ತೆ. ಇದೂ ಸಹ ಹೆಚ್ಚು ಕಡಿಮೆ ಇದರ ತುದಿಯ ಸಂಖ್ಯೆ ಬರುವಂತಹ ರೀತಿಯಲ್ಲಿರುತ್ತದೆ. ಇದು ಉಂಗುರ ಬೆರಳು ಉದ್ದವಾಗಿದ್ದ. ಇವರು ಸ್ವಾರ್ಥಿಗಳು. ತನ್ನದು ಎಂಬುದೇ ಇವರಿಗೆ ಬದುಕು. ತನ್ನದು ಸ್ವಾರ್ಥ ಹೆಚ್ಚು ಇವರಲ್ಲಿ ತನ್ನದು. ಮೊದಲು ನಾನು ಇವರು ಹೇಳಿದಾಗ ಅವರು ಹಠ, ತಾನು ಹೇಳಿದ್ದೇ ಸರಿ, ತನ್ನದೇ ಸರಿ ಅಂತ ಹೇಳಿದ್ರು ಸಹ ಬೇರೆಯವರ ಹತ್ರ ಅವರು ತಮ್ಮ ಬಗ್ಗೆ ಹೇಳಿಕೊಳ್ಳುವುದಿಲ್ಲ. ಆದರೆ ಇವರಂಗಲ್ಲ, ನಾನೇ ದೊಡ್ಡವನು, ನನಗೆ ಎಲ್ಲವೂ ಗೊತ್ತು ಎಂಬುದು ಇವರ ತಿಳುವಳಿಕೆ. ಆದರೆ ಇವರಿಗೊಂದು ತನ್ನ ಮನೆ, ತನ್ನ ಕುಟುಂಬ, ತನ್ನ ಮಕ್ಕಳು ಎಂಬುದರಲ್ಲಿ ಬಹಳ ಆಸಕ್ತಿ ಇರುತ್ತದೆ, ಬಹಳ ಪ್ರೀತಿ ವಿಶ್ವಾಸ ಇರುತ್ತದೆ. ಅವರು ಎಲ್ಲಿ ಬೇರೆ ಕಡೆ ಹೋಗುವುದಂದರೆ ಅವರಿಗೆ ಇಷ್ಟ ಆಗೋದಿಲ್ಲ. ಹೋದರೂ ಸಹ ಅವರು ಮನೆ ಬಂದಾಗ ಅವರಿಗೆ ಏನೋ ನೆಮ್ಮದಿ, ಏನೋ ಸಂತೋಷ, ನನ್ನ ಮನೆ ಸೇರಿದಲ್ಲ ಎಂಬ ಸಂತೋಷ ಅವರಿರುತ್ತೆ. ಆದರೆ ಮನೆಯಿಂದ ಅವರಿಗೆ ದೂರ ಇರಲು ಇಷ್ಟವಾಗುವುದೇ ಇಲ್ಲ. ಅವರು ಬದುಕುವುದೇ ಮಕ್ಕಳಿಗಾಗಿ ಎಂಬಂತಿರುತ್ತದೆ. ಮಕ್ಕಳೊಂದಿಗೆ ಹೆಚ್ಚು ಅಟ್ಯಾಚ್ಮೆಂಟ್ ಇರುತ್ತದೆ. ತನ್ನ ದೌರ್ಬಲ್ಯದ ಮತ್ತೆಯೂ ತಮ್ಮ ಪ್ರತಿಭೆಯ ಬಗ್ಗೆಯೂ ತನ್ನ ಜಾಣತನದ ಬಗ್ಗೆಯೂ ಅವರಿಗೆ ಸರಿಯಾದ ತಿಳುವಳಿಕೆ ಇರುತ್ತದೆ. ತನ್ನ ದೌರ್ಬಲ್ಯಗಳೇನು, ತನ್ನ ಬುದ್ಧಿವಂತಿಕೆ ಏನು, ತನ್ನ ಸಮಸ್ಯೆಗಳೇನು ಎಂಬುದನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಹೆಚ್ಚು ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬದುಕುತ್ತಾರೆ. ಹೆಚ್ಚು ವಿಷಯಗಳನ್ನು ಇವರು ಯೋಚಿಸುತ್ತಾ ಬದುಕುತ್ತಾರೆ. ಇವರ ಮನಸ್ಸಿನಲ್ಲಿ ಗುಟ್ಟು ಹೆಚ್ಚು. ಹಾಗೆಯೇ ಇವರು ದುಃಖಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಒಂಟಿಯಾಗಿರುವುದೆಂದರೆ ಇವರಿಗೆ ಸಾಧ್ಯವೇ ಆಗುವುದಿಲ್ಲ. ತನ್ನ ಮನೆ ಮಕ್ಕಳೊಂದಿಗೆ ಇರಬೇಕು ಯಾವಾಗಲೂ. ಒಂಟಿಯಾಗಿರಲು ಇವರಿಗೆ ಸಾಧ್ಯ ಆಗುವುದೇ ಇಲ್ಲ. ಇವರು ಕೊಟ್ಟ ಮಾತನ್ನು ತಪ್ಪುವರಲ್ಲ. ದೇವರ ಮೆಚ್ಚುಗೆಯಾಗುವಂತೆ ಬದುಕಬೇಕೆಂಬುದು, ದೇವರಿಗೆ ಮೆಚ್ಚುಗೆಯಾಗುವಂತೆ ಬದುಕಬೇಕೆಂಬುದು ಇವರ ಉದ್ದೇಶ ಆಗಿರುತ್ತದೆ. ಈ ರೀತಿ ಇದ್ದಾಗ ದೇವರಿಗೆ ಮೆಚ್ಚುಗೆಯಾಗುವಂತೆ ಬದುಕಬೇಕು ಅಂತ. ಆದ್ದರಿಂದ ಮೋಸ ವಂಚನೆಗಳಿಗೆ ಇವರು ಯಾವುದಕ್ಕೂ ಆಸ್ಪದ ಕೊಡೋದಿಲ್ಲ. ದ್ವೇಷ ಅಸೂಯೆ ಇವರಲ್ಲಿ ಕಂಡುಬರುವುದಿಲ್ಲ. ಸಂದರ್ಭೋಚಿತವಾಗಿ ಮಾತನಾಡಿ ಯಾವುದೇ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುತ್ತಾರೆ. ಆದರೂ ಇವರಿಗೆ ಗೆಳೆಯರು ತುಂಬ ಕಡಿಮೆ ಇರ್ತಾರೆ. ಗೆಳೆಯರು ಇವರಿಗೆ ತಮ್ಮ ಬಂಧು ಬಳಗದವರಿಂದಲೇ ಹೆಚ್ಚಿನ ಹಾನಿಯಾಗುವಂಥ ಸಾಧ್ಯತೆಯೂ ಇದೆ. ಆದರೆ ಇವರು ಯಾವುದನ್ನು ತನ್ನ ಕಷ್ಟಗಳನ್ನು ನಿವಾರಿಸಿಕೊಂಡು ಮುಂದುವರಿಯುವಂತಹ ಒಂದು ದೃಢವಾದ ನಿಶ್ಚಯ ಮತ್ತು ಸಾಧ್ಯತೆ ಇವರಲ್ಲಿ ಕಂಡುಬರುತ್ತದೆ. ಇವರು ಟೆನ್ಷನ್ ಜಾಸ್ತಿ ಮಾಡಿಕೊಳ್ತಾರೆ. ಸಂದರ್ಭೋಚಿತವಾಗಿ ಕೆಲಸ ಮಾಡಿ ಇವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿಕೊಳ್ಳುತ್ತಾರೆ. ಅಂತಹ ಒಂದು ಸಾಮರ್ಥ್ಯ ಇವರಿಗಿದೆ. ಇವರಿಗೆ ಹೆಚ್ಚಿನ ಗೆಳೆಯರಿರುವುದಿಲ್ಲ. ಇರೋದು ಯಾವುದೋ ಒಂದು ಕೆಲವು ಬೆರಳೆಣಿಕೆಯಷ್ಟು ಗೆಳೆಯರು ಮಾತ್ರ ಇವರಿಗಿರುತ್ತಾರೆ. ಹೀಗೆ ಯಾರಿಗೂ ತೊಂದರೆ ಇಲ್ಲದೆ ತನ್ನದೇ ತಾನವರು ಎಂಬ ಒಂದೇ ಒಂದು ಸಂತೋಷದಿಂದ ಅಥವಾ ಅದೇ ಉದ್ದೇಶದಿಂದ ಬದುಕುವಂತಹ ಜನರ ಬೆರಳು ಯಾವುದು? ಈ ಗುರುಬೆರಳು ಉದ್ದವಾಗಿ, ಗುರುಬೆರಳು ಸೂರ್ಯ ಬೆರಳಿಗಿಂತ ಉದ್ದವಾಗಿರುತ್ತದೆ ಅಥವಾ ಉಂಗುರ ಬೆರಳಿಗಿಂತ ತೋರು ಬೆರಳು ಉದ್ದವಾಗಿರುತ್ತದೆ ಎಂಬುದನ್ನು ತಿಳ್ಕೋಬೇಕು. ಇನ್ನು ಇದು ಎರಡೂ ಆಯಿತು. ಈಗ ನಾವು ಇನ್ನು
ಇನ್ನೊಂದು ವಿಷಯವನ್ನು ಇಲ್ಲಿ ಮಾತಾಡೋಣ. ಈಗ 2 ವಿಧದ ಬೆರಳುಗಳಿರುವಂಥ ಜನರ ಬಗ್ಗೆ ತಿಳಿದುಕೊಂಡಾಯಿತು. ಈಗ ಮೂರನೇದಾಗಿ ಇನ್ನೊಂದು, ಈ ಬೆರಳುಗಳು ಎರಡೂ ಸಮವಾಗಿರೋದು. ಈ ಬೆರಳುಗಳು ಎರಡೂ ಸಮವಾಗಿರುವಂತಹ ಬೆರಳುಗಳು ಯಾವುದು? ಈ ಉಂಗುರ ಬೆರಳು ಮತ್ತು ತೋರು ಬೆರಳು ಸಮಾಂತರ ಉದ್ದ ಹಾಗೂ ನಡುಬೆರಳು ಹೆಚ್ಚು ಉದ್ದವಾಗಿರುವಂತಹ ವ್ಯಕ್ತಿಗಳಲ್ಲಿ ನಾವು ಏನನ್ನು ಕಾಣ್ಬೋದು? ಇವರು ಯಾವಾಗಲೂ ಮುಗ್ಧತೆಯ ಜನರಂತೆ ವರ್ತಿಸುತ್ತಾರೆ, ಆದರೆ ನೋಡಲು ಗಂಭೀರ ಮುಖಭಾವದವರಾಗಿರುತ್ತಾರೆ. ಅಂದರೆ ಇವರು ಆದರೆ ಅವರ ಬಗ್ಗೆ ತಿಳಿಯಬೇಕಾದರೆ ಅವರೊಂದಿಗೆ ಬೆರೆತಾಗ ಮಾತ್ರ ಅವರ ಮನಸ್ಸು ಎಂಥದ್ದು, ಮಕ್ಕಳಂತಹ ಮನಸ್ಸೆಂದು ಜನರಿಗೆ ಗೊತ್ತಾಗುತ್ತದೆ. ಆದರೆ ಇವರು ಒಂದು ಚಿಂತೆ ಇದೆ, ಎಲ್ಲರಿಗೂ ವಯಸ್ಸಾಗಿದೆ, ನನ್ನ ಸುತ್ತಮುತ್ತ ಇರುವವರಿಗೆಲ್ಲರಿಗೂ ವಯಸ್ಸಾಗಿದೆ, ನನಗಿನ್ನೂ ವಯಸ್ಸಾಗಿಲ್ಲ, ನಾನು ಯಾಕೆ ಈಗ ಎಲ್ಲರೂ ಹೀಗೆ ಬದಲಾಗ್ಬಿಟ್ರು, ಅವರ ಮುಖ ಎಲ್ಲ ಯಾಕೆ ಸುಕ್ಕುಗಟ್ಟಿದೆ, ಅವರ ತಲೆ ಕೂದಲು ಯಾಕೆ ಬೆಳ್ಳಗಾಗಿದೆ ಎಂದು ಇವರು ಯೋಚನೆ ಮಾಡ್ತಾರೆ ಹೊರತು ತನ್ನ ವಯಸ್ಸಿನ ಬಗ್ಗೆ ಇವರು ಯಾವತ್ತೂ ಚಿಂತೆ ಮಾಡಿಕೊಳ್ಳುವುದಿಲ್ಲ. ನಾನು ಮೊದಲಿನಂತೆಯೇ ಈಗಲೂ ಬದುಕುತ್ತಿದ್ದೇನೆ ಎಂದುಕೊಳ್ಳುತ್ತಾರೆ. ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾರೆ. ಬಂಧುಗಳು ಏನಕ್ಕೆ ಬೇಕು ಎಂದು ಕೇಳುತ್ತಾರೆ. ಆದರೂ ಈ ವ್ಯಕ್ತಿಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ, ಇವನು ಸುಮ್ಮನೆ ವೇಸ್ಟ್ ಎಂಬ ಅಭಿಪ್ರಾಯ ಬಂಧು ಬಳಗದವರಲ್ಲೂ ಕಂಡುಬರುತ್ತದೆ. ಯಾಕಂದರೆ ಇವನು ದುಡಿದು ಬದುಕಲಾರ ಅಂದು. ಆದರೆ ಇಂತಹ ವ್ಯಕ್ತಿ ಕೊನೆಗೆ ತಾನೇ ದುಡಿದು ಬದುಕಿ ಜೀವನದಲ್ಲಿ ಯಶಸ್ವಿಯಾಗಿ ಎಲ್ಲರಿಗಿಂತಲೂ ಮಿಗಿಲಾದ ಜೀವನ ಶೈಲಿಯನ್ನು, ಜೀವನದ ರೀತಿಯನ್ನು, ಸೌಲಭ್ಯಗಳನ್ನು ಹೊಂದಿ ಇತರರು ಬೇಷೆನಿಸಿಕೊಳ್ಳುವಂತಹ ಒಂದು ಸ್ಥಿತಿ ತಲುಪುತ್ತಾರೆ. ಅಂದರೆ ಗೆಳೆಯರು, ಬಂಧು ಬಳಗದವರು ಏನಕ್ಕೂ ಬೇಕಾಗಿಲ್ಲ, ಇವನಿಂದ ಏನೂ ಸಾಧ್ಯವಿಲ್ಲ ಎಂದು ತಿಳಿದುಕೊಂಡು ಅವರ ಎದುರಿನಲ್ಲಿಯೇ ಈ ವ್ಯಕ್ತಿ ಬೆಳೆದು ದೊಡ್ಡ ಶ್ರೀಮಂತರೆನಿಸಿಕೊಳ್ಳುತ್ತಾರೆ. ಇವರು ಯಾವಾಗಲೂ ತನ್ನ ಮನಸ್ಸಿನಲ್ಲಿರುವ ಆಸೆಗಳನ್ನು ಈಡೇರಿಸಿಕೊಳ್ಳುವಂತಹ ವಿಷಯಗಳ ಬಗ್ಗೆ ಮಾತ್ರ ಯೋಚಿಸುತ್ತಿರುತ್ತಾರೆ. ಇವರು ಸೋಲಿನಲ್ಲಿ ದುಃಖಿಸಿದರೂ ಮತ್ತೆ ಪ್ರಯತ್ನ ಮಾಡಿ ಗೆಲ್ಲುತ್ತಾರೆ. ಸೊರಗಿದಾಗ ಸ್ವಲ್ಪ ದುಃಖಪಡುತ್ತಾರೆ, ಆದರೂ ಮತ್ತು ಧೈರ್ಯ ಮಾಡಿ ಶ್ರಮ ಮತ್ತು ಕೆಲಸದಿಂದ, ಪ್ರಯತ್ನದಿಂದ ಅವರು ಮತ್ತೆ ಮೇಲೆದ್ದು ಬರುತ್ತಾರೆ. ಮುಂಗೋಪ ಮತ್ತು ಎಮೋಷನ್ ಕೂಡ ಹೆಚ್ಚು. ಏನಾದರೂ ಒಂದು ಸಿನಿಮಾ ನೋಡಿದರೆ ಅಥವಾ ಒಂದು ದುಃಖದ ಕಥೆಯನ್ನು ಓದಿದರೂ ಸಹ ಅವರ ಕಣ್ಣಲ್ಲಿ ನೀರು ಹರಿಯುತ್ತದೆ. ಅಂತಹ ಇಮೋಷನಲ್ ವ್ಯಕ್ತಿ ಇವರಾಗಿರುತ್ತಾರೆ. ಹೃದಯದಿಂದ ಮಾತನಾಡುತ್ತಾರೆ. ಅಂದರೆ ಹೃದಯದಿಂದ ಮಾತನಾಡುವುದೆಂದರೆ ಅವರು ಅಷ್ಟು ಆತ್ಮೀಯವಾಗಿ ಜನರೊಂದಿಗೆ ಮಾತನಾಡುತ್ತಾರೆ. ಈ ರೀತಿ ಅವರು ವ್ಯವಹರಿಸುವುದರಿಂದ ಅವರಿಗೆ ಅದು ಸಮಸ್ಯೆ ಆಗಿ ಕಾಡುವಂತಹ ಸಾಧ್ಯತೆ ಇದೆ. ಇವರು ಯಾವಾಗಲೂ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು. ಸುಮ್ಮನೆ ಕುಳಿತುಕೊಳ್ಳುವುದಂದರೆ ಇವರಿಗೆ ಆಗೋದೇ ಇಲ್ಲ. ಏನಾದರೂ ಕೆಲಸ ಮಾಡ್ತಾ ಇರಬೇಕು. ಆ ಕೆಲಸ ಸುಮ್ಮನೆ ಇರುವಂಥದ್ದು ಅವರಿಗೊಂದು ರೋಗದಂತೆ ತೋರುತ್ತಾರೆ. ಇಂಥ ವ್ಯಕ್ತಿಗಳು ಜೀವನದಲ್ಲಿ ಯಶಸ್ವಿಯಾಗಿ ಅವರು ಶ್ರೀಮಂತಿಕೆಯನ್ನು ಅನುಭವಿಸಿ ಎಲ್ಲ ಸುಖ ಸಂತೋಷಗಳನ್ನು ಅನುಭವಿಸುತ್ತಾರೆ. ಇವರ ಮನೆಯಲ್ಲೂ ಇವರು ಚೆನ್ನಾಗಿರುತ್ತಾರೆ. ದಾಂಪತ್ಯ ಜೀವನದಲ್ಲೂ ಸುಖ ಸಂತೋಷವನ್ನು ಅನುಭವಿಸುತ್ತಾರೆ. ಈಗ ಈ 3 ವಿಧದ ಬೆರಳುಗಳ ಬಗ್ಗೆ ಹೇಳಿದ್ದೀನಿ. ನಾವು ಹಸ್ತ ಪರಿಶೀಲಿಸುವಾಗ ಅದರ ಹಿಂಭಾಗವನ್ನು ನೋಡಿ ಈ ಬೆರಳುಗಳು, ಈ ನಮ್ಮ ಸೂರ್ಯ ಬೆರಳು ಅಥವಾ ಉಂಗುರ ಬೆರಳು, ಆಮೇಲೆ ನಡು ಬೆರಳು ಅಥವಾ ಶನಿ ಬೆರಳು ಮತ್ತು ಗುರು ಬೆರಳು, ಈ 3 ಬೆರಳುಗಳ ಉದ್ದವನ್ನು ನಾವು ಗಮನಿಸಬೇಕು. ಅದರಲ್ಲೂ ಈ ಸೂರ್ಯ ಬೆರಳು ತೋರು ಬೆರಳಿಗಿಂತಲೂ ಉದ್ದವಾಗಿದ್ದರೆ ಏನು ಎಂಬುದನ್ನು ತಿಳಿದುಕೊಳ್ಳಲು ಇವತ್ತು ಹೇಳಿದಂತಹ ಈ ವಿಚಾರಗಳನ್ನು ನೀವು ನೆನಪಿನಲ್ಲಿಟ್ಟುಕೋಬೇಕು. ಅದೇ ರೀತಿ ಈ ಬೆರಳು ಅಂದರೆ ನಮ್ಮ ಗುರು ಬೆರಳು ಉಂಗುರ ಬೆರಳಿಗಿಂತಲೂ ಉದ್ದವಾಗಿದ್ದರೆ ಏನು, ಅದರ ವಿಶೇಷತೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ 2 ಬೆರಳುಗಳು ಸಮವಾಗಿದ್ದು
ಈ ಬೆರಳು ಹೆಚ್ಚು ಉದ್ದವಾಗಿದ್ದರೆ ನಡುಬೆರಳು ಹೆಚ್ಚು ಉದ್ದವಾಗಿದ್ದಾಗ ಏನು ಎಂಬುದನ್ನು ನೀವು ಅರ್ಥ ಮಾಡಿಕೊಂಡರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅವನ ಜೀವನ ಮುಂದೆ ಹೇಗಾಗುತ್ತದೆ ಎಂಬುದನ್ನು, ಹೇಗೆ ನಡೆಯುತ್ತದೆ, ಅವನ ಸ್ಥಿತಿಗತಿಗಳು ಹೇಗಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯ. ಹಾಗೆಯೇ ಯಾವ ವಯಸ್ಸಿನಲ್ಲಿ ಯಾವಾಗ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಹಸ್ತದ ಇತರೆ ವಿಷಯಗಳನ್ನು ನಾವು ಪರಿಶೀಲಿಸಬೇಕಾಗುತ್ತದೆ. ಇಂತಹ ಹಲವಾರು ವಿಚಾರಗಳಿವೆ. ಇಂಥ ವಿಚಾರಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರೋ ಇಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವವರು ಮಾತ್ರ ಇಂತಹ ಕಾರ್ಯಕ್ರಮ ನೋಡುವುದು ಒಳ್ಳೆಯದು. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕೆಂದು ಕೇಳುತ್ತಿದ್ದಾರೆ. ಅಂಥವರಿಗಾಗಿ ನಾವು ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರಂತೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಬೇಕಾದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಖರವಾದ ನಿಮ್ಮ ಭವಿಷ್ಯವನ್ನು ತಿಳಿಯಲು ಈ ಒಂದು ನಿಮ್ಮ ಮೆಸೇಜಿಂದ ಸಾಧ್ಯವಾಗಬಹುದು. ಅಂದರೆ ನೀವು ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಬೇಕು ಅಂತಾದರೂ ಬರೆದು ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ. ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಲು ಮರೆಯಬೇಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.